ನಾವಿಬ್ಬರು BEd ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀವಿ. ನಮ್ಮನ್ನು ಆಶೀರ್ವದಿಸಲ್ಲ. ಅತ್ತಿಗೆ ನಮ್ಮನ್ನು ಆಶೀರ್ವದಿಸಿ. ಇಲ್ಲಪ್ಪ ಮೊದಲು ಅತ್ತಿಗೆ ಪ್ರತ್ಯಕ್ಷ ದೇವರುಗಳು ನಮ್ಮೆದುರಲ್ಲಿ ನಿಂತಿರುವಾಗ ಚಿತ್ರ ಕಲಾವಿದರ ಕುಂಚದಿಂದ ರಚಿಸಲ್ಪಟ್ಟ ಕಟ್ಟು ಹಾಕಿ ನೇತಾಡುತ್ತಿರುವ ಆ ಫೋಟೋಕ್ಕೆ ಕಮ್ಮನ್ನು ವಿಸ್ಕರಿಸುವುದು ಕಟ್ಟು ಹಾಕಿಸಿರುವ ಫೋಟೋ ಆದರೂ ನಂಬಿ ಪೂಜೆ ಮಾಡಿದವರಿಗೆ ಬೇಡಿದ್ದನ್ನು ಕೊಡುವ ಶಕ್ತಿ ಆ ದೇವರಲ್ಲಿದ್ದರವಿ ನಾವು ಮನುಷ್ಯರಿಲ್ಲವೇ? ಆ ಶಕ್ತಿ ನಮ್ಮಲ್ಲಿರಲು ಸಾಧ್ಯವೇ? ಅಣ್ಣ, ನೀವು ಮನುಷ್ಯರು ನಿಜ, ಆದರೆ ನಮ್ಮ ಪಾಲಿಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಆರೈಕೆಯಿಂದಲೇ ನಾವು ಈ ದಿನ ಪದವೀಧರರಾಗಿದ್ದೇವೆ ಹೊರತು ಆ ದೇವರ ಕೃಪೆಯಿಂದ ಅಲ್ಲಣ್ಣ. ನೋಡಪ್ಪ, ಆ ರೀತಿಯಾದ ದೇವರ ಬಗ್ಗೆ ನಿಂದಿಸಿ ಮಾತಾಡಬಾರ್ದಪ್ಪ. ಇಂದು ನಮಗೆ ಆ ದೇವರು ಈ ರೀತಿ ತೊಂದರೆ ಕೊಟ್ಟಿರ್ಬೋದು, ಆದರೆ ಮುಂದೆ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆನೆ ನಾವು ಬಾಳಿ ಬೆಳಿಬೇಕು. ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾನಪ್ಪ. ಎಲ್ಲಿದ್ದ ನಮ್ಮ ಆ ದೇವರು? ಆ ದೇವರನ್ನು ಈ ಸ್ವಾರ್ಥ ಮನುಷ್ಯರು ಗುಡಿ ಕಟ್ಟಿ ಕೂಡಿ ಹಾಕಿ ಗರ್ಭದ ಗುಡಿಯೊಳಗೆ ಕೈದಿಯನ್ನಾಗಿ ಬಂಧಿಸಿ ಬಿಟ್ಟಾದ. ಉಸಿರಾಡಲು ಸಾಧ್ಯವಿಲ್ಲದಂತೆ ಗರ್ಭಗುಡಿಯೊಳಗೆ ತನ್ನ ಕೈದಿಯನ್ನಾಗಿ ಬಂಧಿಸಿ ಬಿಟ್ಟಿದ್ದಾರಮ್ಮ. ತನಗೆ ಬೇಕಾದಾಗ ಅವನಿಗೆ ಓರಲಾರದಷ್ಟು ಹೂವಿನ ಹೊರನ್ನು ಹಾಕಿ ತಿನ್ನಲಾರದಷ್ಟು ಭಕ್ಷ್ಯ ಭೋಜನಗಳನ್ನು ಅವನಿಗೆ ತೋರಿಸಿ ತಾನೇ ತಿಂದು ಬಿಡುತ್ತಾನಮ್ಮ ಈ ಸ್ವಾರ್ಥ ಮನುಷ್ಯ. ಒಟ್ಟಿನಲ್ಲಿ ತನ್ನ ದೇವರನ್ನಾಗಿ ಸ್ವಾರ್ಥನಾಗಿ ಮಾಡಿದ್ದಾನೆ ಈ ಸ್ವಾರ್ಥ ಮನುಷ್ಯ. ಹೌದು ಹೊತ್ತಿಗೆ ಸರ್ವಾಂತರಯಾಮಿಯಾದ ಆ ದೇವರಿಗೆ ಏಕೆ ಗುಡಿ ಕಟ್ಟಬೇಕು? ಬಂಗಾರದ ಒಡವೆಗಳನ್ನೇಕೆ ಮಾಡಿಸಬೇಕು? ಐ ಹ್ಯಾವ್ ನಾಟ್ ಸೀನ್ ಗಾಡ್ ಬಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಗಾಡ್ನೆಸ್ಸಸ್ ಎಂಬಂತೆ ಮನುಷ್ಯನ ಸದ್ಗುಣಗಳನ್ನು ಸತ್ಕಾರ್ಯಗಳಲ್ಲಿಯೇ ದೇವರನ್ನು ಕಾಣಬೇಕೇ ವಿನಃ ಗುಡಿ ಗೋಪುರಗಳಲ್ಲಿ ಕಲ್ಲು ವಿಗ್ರಹಗಳಲ್ಲಿ ಅಲ್ಲಾಚಿಗೆ ಇರಬಹುದು ಕಣಪ್ಪ, ಆದರೆ ನಂಬಿದರೆ ಕಲ್ಲು ಕೂಡ ದೇವರೇ.